ನೆನ್ನೆ ಏನು 20 ಅಭ್ಯರ್ಥಿಗಳ ಹೆಸರು ಘೋಷಣೆ ಆಯಿತು ಬಿಜೆಪಿಯಿಂದ. ಇದರಲ್ಲಿ ಬೆಂಗಳೂರು ಗ್ರಾಮಾಂತರದಿಂದ ಮಂಜುನಾಥ್ ಅವರ ಹೆಸರು ಕೂಡ ಘೋಷಣೆ ಆಗಿದ್ದು ಪ್ರಮುಖ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥ್ ಅವರು ಮಾತನಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಾನು ಗೆಲ್ತೇನೆ, ನನ್ನ ಎದುರಾಳಿ ಬಗ್ಗೆ ನನಗೆ ಯಾವುದೇ ಆತಂಕ ಇಲ್ಲ ಅಂತ ಹೇಳಿದ್ರು ಮಂಜುನಾಥ್ ಅವರು. ಜನರ ಒತ್ತಡದಿಂದಲೇ ರಾಜಕೀಯಕ್ಕೆ ಬರ್ತಾ ಇದ್ದೇನೆ, ಬಿಜೆಪಿ ಜೆಡಿಎಸ್ ಒಟ್ಟಿಗೆ ನನ್ನ ಗೆಲುವಿಗೆ ಶ್ರಮಿಸ್ತವೆ ಅಂತ ನ್ಯೂಸ್ 18ಗೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಹೇಳಿಕೆಯನ್ನು ಕೊಟ್ಟರು. ಅವರನ್ನ ನಮ್ಮ ಪ್ರತಿನಿಧಿ ಕೃಷ್ಣ ಮಾತನಾಡಿಸಿದ್ದಾರೆ, ನೋಡೋಣ. ಸರ್, ಯಡಿಯೂರಪ್ಪನವ್ರನ್ನ ಭೇಟಿಯನ್ನ ಮಾಡಿದ್ರಿ, ಏನ್ ಹೇಳಿದ್ರಿ ಸರ್? ಏನ್ ಮಾತುಕತೆ ಮಾಡಿದ್ರಿ? ಅಲ್ಲ, ಏನಿಲ್ಲ, ಸನ್ಮಾನ್ಯ ಯಡಿಯೂರಪ್ಪನವರು ಜೊತೆ ಚರ್ಚೆ ಮಾಡಿದೆ. ಸೊ ತಾವು ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರೋದು ಬಹಳ ಸಂತೋಷ, ನಿಮಗೆ ಶುಭವಾಗಲಿ ಅಂತ ಹೇಳಿದ್ದಾರೆ. ಮಂಜುನಾಥ್ ಸರ್ ಸ್ಪರ್ಧೆಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್. ಜನರು ಏನ್ ಮಾತಾಡ್ತಾ ಇದಾರೆ ಅಂದ್ರೆ, ಮಂಜುನಾಥ್ ಸರ್ ಅಂತವರು ರಾಜಕೀಯಕ್ಕೆ ಬರ್ತಾ ಇದಾರೆ, ನಿಜವಾಗ್ಲೂ ಕೂಡ ಗೆಲ್ಬಹುದಾ, ಮತ್ತೆ ಅವರಂತವ್ರು ರಾಜಕೀಯಕ್ಕೆ ಬರ್ಬೇಕಾ, ಈ ತರದೊಂದು ಚರ್ಚೆ ಆಗ್ತಾ ಇದೆ. ನೀವು ಕೆಲಸ ಮಾಡೋದು ಇಡೀ ಜಗತ್ ಜಾಹೀರಾಗಿದೆ, ಜನರು ಕೂಡ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸರ್ ನಿಮ್ಮ ಸೇವೆಗೆ. ಅಂದ್ರೆ ಇವತ್ತು ಜನರ ಒತ್ತಡದಿಂದಲೇ ಈಗ ನಾನು ರಾಜಕೀಯಕ್ಕೆ ಬರ್ತಾ ಇರೋದು. ಯಾಕೆಂದ್ರೆ ಜನರೇ ಹೇಳ್ತಾ ಇದ್ದಾರೆ, ಇವತ್ತು ನಮ್ಮ ರಾಜ್ಯದ ಜನರಲ್ಲ, ಬೇರೆ ಕೇರಳದಿಂದ ಆಗ್ಬೋದು, ಒರಿಸ್ಸಾದಿಂದ ಆಗ್ಬೋದು, ವೆಸ್ಟ್ ಬೆಂಗಾಲಿಂದ ಆಗ್ಬೋದು, ದೆಹಲಿಯಿಂದ ಆಗ್ಬೋದು, ಮಂಜುನಾಥ್ ಅವರೇ ನೀವು ಒಂದು ಅದ್ಭುತವಾದಂತಹ ಈ ಹೃದ್ರೋಗ ಚಿಕಿತ್ಸಾ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಸರ್ಕಾರಿ ವ್ಯವಸ್ಥೆಯಲ್ಲಿ ಅದ್ಭುತವಾದಂತಹ ಒಂದು ಕ್ರಾಂತಿಕಾರಿ ಬದಲಾವಣೆ ತಂದಿದ್ದೀರಾ ನೀವು. ಸೊ ಇದನ್ನ ಯಾಕೆ ರಾಷ್ಟ್ರ ಮಟ್ಟದಲ್ಲಿ ನೀವು ತರಬಾರದು? ಸೊ ಹೀಗಾಗಿ ಒಂದು ಕಡೆ ನೀವು ಇಂಥವರು ರಾಜಕೀಯಕ್ಕೆ ಬರಬೇಕಾ ಅನ್ನುವ ಪ್ರಶ್ನೆ ಅದೊಂದು ಕಡೆ, ಇನ್ನೊಂದು ಕಡೆ ಇಲ್ಲ ಇಂಥವರು ಬರಬೇಕು, ರಾಜಕೀಯದಲ್ಲೂ ಕೂಡ ಒಂದು ಹೊಸತನ ಇರಬೇಕು ಅನ್ನುವ ಇಚ್ಛೆಯನ್ನು ವ್ಯಕ್ತಪಡಿಸುವ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರ ಆಶೀರ್ವಾದದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು, ಯಡಿಯೂರಪ್ಪನವರು, ಹಾಗೆ ಸನ್ಮಾನ್ಯ ದೇವೇಗೌಡರು, ಹಾಗೆ ಕುಮಾರಸ್ವಾಮಿ ಅವರು, ಸೊ ಎಲ್ಲರೂ ಕೂಡ ಒಟ್ಟಾಗಿ ಇವತ್ತು ನನ್ನ ಗೆಲುವಿಗೆ ಎಲ್ಲ ನಾಂದಿ ಆಗ್ತಾರೆ ಅಂತ ನನ್ನ ಭಾವನೆ. ಬೆಂಗಳೂರು ಗ್ರಾಮಾಂತರ ಸ್ಪರ್ಧೆ ಬಗ್ಗೆ ಕೊನೆ ಕ್ವಶನ್ ಸರ್, ನಿಮ್ಗೆ ಏನಾದ್ರು ಆತಂಕ ಇದೆ? ಯಾಕಂದ್ರೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಮತ್ತೊಂದು ಕಡೆ ಸಂಸದ ಡಿ ಕೆ ಸುರೇಶ್ ಅವರು 3 ಬಾರಿ ಗೆದ್ದಿದ್ದಾರೆ. ಹೀಗಾಗಿ ಎಲ್ಲೊಂದ್ ಕಡೆ ಆತಂಕ ಇದೆ. ಮತ್ತೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಕೂಡ ಮಾತಾಡ್ತಾ ಇದ್ರು, ಅಂದ್ರೆ ಇವರು ಸ್ಪರ್ಧೆ ಬಗ್ಗೆ ಹೈಕಮಾಂಡ್ ಒತ್ತಡವನ್ನು ಹಾಕಿದ್ರು, ಅನಿವಾರ್ಯವಾಗಿ ಅವ್ರನ್ನ ಸೋಲಿಸಬೇಕು, ಹಾಗಾಗಿ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಅಂತ. ಇಲ್ಲ, ಆತಂಕ ಏನಿಲ್ಲ. ಈಗ ಆಗ್ಲೇ ಹೇಳಿದೆ ನಾನು. ಸೊ ಈಗ ವಿಧಾನಸಭೆ ಚುನಾವಣೆಗೂ ಲೋಕಸಭೆ ಚುನಾವಣೆಗೂ ಯಾವುದೇ ಒಂದು ಇದಿರೋದಿಲ್ಲ, ಸಮಾನತೆ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಇದಕ್ಕೆ ಅಂಜುವ ಪ್ರಶ್ನೆನೇ ಇಲ್ಲ, ಗೊತ್ತಾಯ್ತು. ತುಂಬಾ ವಿಶ್ವಾಸ ಇದೆ. ಸೊ ಜನರೆಲ್ಲ ತುಂಬಾ ಸಕ್ರಿಯವಾಗಿ, ತುಂಬಾ ಎಂಕರೇಜ್ ವರ್ಡ್ಸ್ ಹೇಳ್ತಾ ಇದ್ದಾರೆ. ಸೊ ಏನಂತದೇನು ವಿಚಾರ ಇದೆ. ಇದಿಷ್ಟು ಡಾಕ್ಟರ್ ಮಂಜುನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮಂಜುನಾಥ್ ಅವರ ಹೆಸರು ಘೋಷಣೆ ಆಗ್ತಾ ಇದ್ದ ಹಾಗೆ ಪೋಸ್ಟರ್ ಕ್ಯಾಂಪೇನ್ ಅನ್ನ ಶುರು ಮಾಡಲಾಗಿದೆ ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯಲ್ಲಿ. ಕಾಂಗ್ರೆಸ್ ಕಾರ್ಯಕರ್ತರು ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಗೌಡರ ಕುಟುಂಬದ ಗುಲಾಮರ ಕಾರ್ಯಕರ್ತರು ಅಂದ್ರೆ ರಾಮನಗರ ಸ್ವಾಭಿಮಾನಿ ಜನರೇ ಯೋಚಿಸಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಟಕ್ಕರನ್ನು ಕೊಡುವಂತೆ ಕೆಲಸ ಆಗ್ತಾ ಇದೆ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್ಗಳಲ್ಲಿ ಬಿಜೆಪಿ ಜೆಡಿಎಸ್ಗೆ ಟಕ್ಕರನ್ನು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರು ಅದು ಮಾಡಲೇಬೇಕಲ್ವಾ? ಈಗ ಸೋಲಿಸ್ಲಿಕ್ಕೆ ಏನೇನೆಲ್ಲ ಅಸ್ತ್ರಗಳನ್ನ ಪ್ರಯೋಗ ಮಾಡಬೇಕು ಅದನ್ನೆಲ್ಲವನ್ನು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಮಂಜುನಾಥ್ ಅವರ ವಿರುದ್ಧ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.